ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಗಡಿನಾಡು ಅಂದ ತಕ್ಷಣ ಗೊತ್ತಾಗ್ಬಿಡ್ತದೆ. ಬೆಳಗಾವಿ ಸುತ್ತಮುತ್ತ, ಬೆಳಗಾವಿ ಜಿಲ್ಲೆದ್ದು, ಕಾರವಾರ ಜಿಲ್ಲೆದ್ದು, ಅದೇ ಕಾಲಕ್ಕೆ ನೀವು ಕೆಳಗೆ ದಕ್ಷಿಣ ಕನ್ನಡದ್ದು, ಮತ್ತು ಬಳ್ಳಾರಿ, ಇವೆಲ್ಲ ಗಡಿನಾಡುಗಳಲ್ಲಿ ಹೆಚ್ಚು ಕಡಿಮೆ ಸರ್ಕಾರಿ ಸಾರಿಗಳ ಕನ್ನಡ ಸಾರಿಗಳ ಪರಿಸ್ಥಿತಿ ಒಂದೇ ರೀತಿ. ಯಾಕೋ ಏನೋ ಇನ್ನೂ ಭಾಳಷ್ಟು ಕೆಲಸ ಆಗಬೇಕಾಗಿತ್ತು, ಅಟ್ಲೀಸ್ಟ್ ಅಲ್ಲೇ ಆದರು ಕನ್ನಡ ಉಳಿವಿಗಾಗಿ. ಈಗ ನೋಡಿಲ್ಲೇ ಒಂದು ರಿಪೋರ್ಟ್ ಮಾಡಿದ್ದಾರೆ ಪ್ರಜಾವಾಣಿಯಲ್ಲೇ, ವಿಶೇಷ ಬೆಳಗಾವಿ ಲೋಕಲ್ ರಿಪೋರ್ಟರ್ ಅವರು ಅಂತ ಕಾಣ್ತದೆ. ಚಂದ್ರಶೇಖರ್ ಚನಕೇಕರ್ ಅನ್ನುವಂಥ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ರಿಪೋರ್ಟ್ ಮಾಡಿ ಇದ್ದಿದ್ದು ವಸ್ತುಸ್ಥಿತಿ, ಶಾಲೆಗಳು ಹೆಂಗಿದ್ದಾವ, ಏನು ಎಂತು. ಬೆಡಕಿ ಹಾಡಂತ ಒಂದು ಊರು, ಅಗದಿ ಬಾರ್ಡ್ರಿಗೆ ಬಂದಂಥದ್ದು, ನಿಪ್ಪಾಣಿ ತಾಲೂಕಿನ ಬಾರ್ಡರ್. ಅದಂತರ ಮಹಾರಾಷ್ಟ್ರ ಸ್ಟಾರ್ಟ್ ಆಗಿಬಿಡ್ತದೆ. ಮಕ್ಕಳಿದ್ದಾರೆ ಅಲ್ಲಿ ಕನ್ನಡ ಕಲಿಬೇಕಂತಾರೆ, ಆದರೆ ಕ್ಲಾಸ್ ರೂಮು ಇಲ್ಲ. ಎಷ್ಟು ಮಕ್ಕಳಿದ್ದಾರೆ ಆ ಪ್ರಮಾಣದಲ್ಲಿ, ಎಷ್ಟು ಕ್ಲಾಸ್ಗಳಿದ್ದಾವೆ ಆ ಪ್ರಮಾಣದಲ್ಲಿ ಸ್ಕೂಲ್ಗೆ ಇದು ಇಲ್ಲ, ವರ್ಕ್ಗಳಿಗೆ ಇದು ಕ್ಲಾಸ್ ರೂಮ್ಸ್ ಇಲ್ಲ. ಈಗಾಗಲೇ ತೊಂದರೆ ಮೇಲೆ ತೊಂದರೆ, ಶಿಕ್ಷಕರಿಲ್ಲ ಸಫಿಷಿಯೆಂಟ್, ಮುಖ್ಯ ಶಿಕ್ಷಕರಿಲ್ಲ. ಇದು ಒಂದೇ ಊರಿಂದ ಗತಿ ಅಲ್ಲ. ಇದೊಂದೇನೋ ಪಾಪ ಅವರು ತೊಂದರೆ ತೆಗೆದುಕೊಂಡು ಹೋಗಿ ಮಾಡಿದ್ದಾರೆ. ಇದನ್ನು ಉಳಿದವ್ರು ಮಾಡ್ಬೇಕು. ಆಮದು ಬರೀ ವರದಿ ಮಾಡಿದ್ದಂತೆ ಆಯಿತು, ಪಾಪ ಮಾಡಿದ್ವಿ ಪತ್ರಕರ್ತರಾಗೆ, ಆದರೆ ಅಲ್ಲಿ ಅನುಷ್ಠಾನ ಆಗಬೇಕಲ್ಲ. ಈಗಾಗಲೇ ಇದನ್ನೆಲ್ಲ ನೋಡಿದನಂತ ನಮ್ಮ ಉಸ್ತುವಾರಿ ಸಚಿವರು ಆದಂಥ ಸತೀಶ್ ಜಾರಕಿಹೊಳಿ ಅವರು. ಆದರೂ ಇಲ್ಲಿವರೆಗೆ ಅಲ್ಲಿ ಆಗಿಲ್ಲ ಅಂತ ಅವ್ರು ರಿಪೋರ್ಟ್ದಲ್ಲಿ ಹೇಳ್ತಾ ಇದ್ದಾರೆ. ಏನು ಕೆಲಸ ಆಗಿಲ್ಲ, ಆಗ್ತಾಯಿಲ್ಲ ಅಂತ ಬಾರ್ಡರ್ ಮೇಲೆ ಜನರ ಅಭಿಪ್ರಾಯ. ಅದರಲ್ಲೂ ಮುಖ್ಯವಾಗಿ ನಾಗೇಶ್ ಮಾಳಿ ಅನ್ನುವಂಥ ಕನ್ನಡಪರ